ರಶ್ಮಿ, ಎಲ್ಲ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಬಂದಮೇಲೆ ತವ್ರ ಮನೆ ನೆನಪಾಗುತ್ತೆ. ಅವಾಗ ತವ್ರ ಮನೆಗೆ ಹೋಗಬೇಕು ಅನಿಸುತ್ತೆ. ನಿನಗೂ ಹಾಗೆ ಅನಿಸುತ್ತಲ್ವಾ? ಇದು ಎಂಥ ಪ್ರಶ್ನೆ ಅಂತ ಕೇಳ್ತಿದ್ಯಮ್ಮ. ನೀನೇ ಹೇಳ್ದಿಯಲ್ಲ, ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ನೆನಪಾಗತ್ತೆ ಅಂತ. ನನಗೂ ಹಾಗೇನೆ. ನೆನಪಾದಾಗಲೆಲ್ಲ ಹೋಗೋಣ ಅನಿಸುತ್ತೆ, ಹೋಗಿ ಅವ್ರ ಜೊತೆ ಮಾತಾಡೋಣ ಅಂತನೂ ಅನಿಸುತ್ತೆ. ಆದರೆ ಅದೆಲ್ಲ ಸಾಧ್ಯನಾ? ಅಂದರೆ ನಿನಗೆ ನಿನ್ನ ತಾಯಿ ನೆನಪಾಗ್ತಾಳಾ? ಯಾಕವ್ವ? ಎಲ್ಲಿ ಗಿಂಟು? ಗಿಂಟಮ್ಮ, ಜೋರ ಗಿಂಟು ಹೇಳ್ತೀನಿ. ಅಣ್ಣ, ನೋಡ್ದ್ಯಾ? ನೋವಾದ್ರೆ ಎಲ್ಲರೂ ಅಮ್ಮ ಅಂತಾರೆ, ಆದ್ರೆ ನಾನು ಅಣ್ಣ ಅಂದೆ. ಇದ್ರ ಅರ್ಥ ಏನ್ ಹೇಳು? ನಂಗೆ ನಮ್ಮ ಅಣ್ಣನೇ ಎಲ್ಲ. ನಂಗೆ ಮಾತ್ರ ಅಲ್ಲ, ನನ್ನ ಅಕ್ಕ ತಂಗಿರ್ಗೂ ಅಷ್ಟೆ. ನಮಗೆ ನಮ್ಮ ತಾಯಿ ಹೇಗಿದ್ಲು ಅನ್ನೋದೇ ಜ್ಞಾಪಕ ಇಲ್ಲ. ಆದ್ರೆ ನಮ್ಮಣ್ಣ ನಮ್ಮನ್ನ ತಾಯಿಗಿಂತ ಹೆಚ್ಚಾಗೆ ನೋಡ್ಕೊಂಡಿದ್ದಾನೆ. ಇವಾಗ ಅಣ್ಣನ ಜೊತೆ ಅತ್ತಿಗೆನೂ ಹಾಗೆ ನೋಡ್ಕೋತಾ ಇದ್ದಾಳೆ. ಏನೋ ನಿನಗೆ ನಿನ್ನ ತಾಯಿ ನೆನಪೇ ಇಲ್ವಾ? ನೆನಪೇ ಇಲ್ವಾನಾ? ಅವಳು ಬದುಕಿದಾಳೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ. ಅಷ್ಟು ಪ್ರೀತಿ ನಮ್ಮ ಅಣ್ಣನೇ ಕೊಟ್ಬಿಟ್ಟಿದ್ದಾನೆ ನಮಗೆ. ಇದ್ದಾಳೋ ಇಲ್ವೋ ಗೊತ್ತಿಲ್ವಾ? ಅಕಸ್ಮಾತ್ ನಿನ್ನ ತಾಯಿ ನಿನ್ನ ಕಣ್ಣೆದ್ರಿಗೆ ಬಂದರೆ ಏನವ ಮಾಡ್ತೀಯಾ? ನನ್ನ ಪಾಡಿಗೆ ನಾನು ಹೋಗ್ತೀನಿ, ಅವ್ರ ಪಾಡಿಗೆ ಅವ್ರು ಹೋಗ್ಬೇಕು. ಯಾಕೆ ಹೇಳು? ನಮ್ಗೆ ಅವ್ರ ಮುಖ ನೋಡಿದ್ದೇ ನೆನಪಿಲ್ವಲ್ಲ. ಅವಳ ಬಗ್ಗೆ ಯೋಚನೆನೂ ಬರ್ದಂಗೆ ನಿಮ್ಮ ಅಣ್ಣ ನೋಡ್ಕೊಂಡಿದ್ದಾನೆ ಅಂದರೆ ಎಂಥ ಪುಣ್ಯ ಮಾಡಿದಿ ತಾಯಿ ನೀನು. ಎಲ್ರಿಗೂ ನೀನು ಅಣ್ಣನಂತಾನೆ ಅಣ್ಣ ಸಿಗ್ಲಿ. ನಾನು ಹಂಗೆ ಅನ್ಕೋತೀನಿ, ಆದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಯಾಕೆ ಹೇಳು? ನಮ್ಮಣ್ಣ ಒಬ್ನೇ ಮಾಸ್ಟರ್ ಪೀಸ್. ಒಂದಿನ ನಮ್ಮಣ್ಣನ ನಿಂಗೆ ಮೀಟ್ ಮಾಡಿಸ್ತೀನಿ, ನೋಡಿದ್ರೆ ಖುಷಿಯಾಗಿ ಹೋಗ್ತೀಯಾ. ಅಷ್ಟು ಒಳ್ಳೆಯವನ್ ನಮ್ಮಣ್ಣ.